ಹೃತ್ಪೂರ್ವಕವಾದ ಧನ್ಯವಾದಗಳು. ನನ್ನ ಹೆಸರು ಶಶಿಕುಮಾರ್ ನಾಯ್ಕ್ ಅಂತ ಹೇಳ್ಬಿಟ್ಟು, ನಮ್ಮದು ಜಗಳೂರು ತಾಲೂಕು, ದಾವಣಗೆರೆ ಜಿಲ್ಲೆ, ಕೊರಟಗೆರೆ ತಾಂಡ ಅಂತ ಒಂದು ಬಡ ಹಳ್ಳಿಯಿಂದ ಬಂದಿರತಕ್ಕಂಥ ಒಬ್ಬ ಪ್ರತಿಭೆ ನಾನು. ಈ ಸಿನಿಮಾ ಯಾಕೆ ಮಾಡಬೇಕು ಅಂತ ಅನಿಸ್ತು ಅಂತ ಹೇಳಿದ್ರೆ, ನಮ್ಮ ನಾಯಕ್ ಅಂತ ಹೇಳಿದ್ರೆ ನಾಯಕ್, ಕಾರ್ಬಾರಿ, ಡಾವ್ ಮತ್ತು ಅಸಾಬಿ, ನಸಾಬಿ ಅಂತ ಎಲ್ಲ ಇರ್ತಾರೆ ನಮ್ಮದ್ರಲ್ಲಿ. ಅದೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ಎಲ್ಲ ಮರ್ತು ಹೋಗ್ತಿದ್ದಾರೆ ಅದನ್ನು. ಏನಂದರೆ ಈಗ ಲೈಕ್ ನಮ್ಮದ್ರಲ್ಲಿ ನಾಯಕ್ ಅಂತ ಹೇಳಿದ್ರೆ ಲೈಕ್ ಪ್ರಧಾನ ಮಂತ್ರಿ ಲೆಕ್ಕಾಚಾರದಲ್ಲಿ ಇರ್ತಾರೆ ನಮ್ಮದ್ರಲ್ಲಿ. ಅವ್ರಿಗೆ ಗೊತ್ತಿಲ್ಲದಂಗೆ ನಮ್ಮ ಊರುಗಳಲ್ಲಿ ಏನೂ ನಡೆಯೋದಿಲ್ಲ. ಒಂದು ಗಲಾಟೆ ಆದರೂ ಕೂಡ ಅವ್ರದ್ದೇ ಹ್ಯಾಂಡ್ ಓವರಲ್ಲಿ ಇರ್ತದೆ. ಒಂದು ಏನೇ ನಡೆದ್ರೂ ಕೂಡ ನಮ್ಮ ತಾಂಡದ ಒಂದು ಅಭಿವೃದ್ಧಿ ಆಗಬೇಕು ಕೂಡ ಅವ್ರ ಪರ್ಮಿಷನಲ್ಲಿ ನಡೀತಾ ಇರ್ತದೆ. ಅದಕ್ಕೋಸ್ಕರ ಅದು ನಶಿಸಿ ಹೋಗ್ತಾ ಇದೆ. ಅದನ್ನು ಉಳಿಸ್ಬೇಕು, ನಮ್ಮ ಜನಾಂಗನ ಮುಂದೆ ತೊಗೊಂಬರ್ಬೇಕು ಅನ್ನೋದರ ಇದು ನೆಟ್ಟಿನ ಮೇಲೆ ನಾನಿದು ನಾಯಕ್ ಅನ್ನೋ ಒಂದು ಪಾತ್ರದಲ್ಲಿ ನಮ್ಮ ಇವರು ನಾರಾಯಣ್ ಸರ್ ಅವ್ರನ್ನ ಮಾಡ್ತಿದ್ದಾರೆ. ನಾಯಕ್ ಅನ್ನೋದು ಇರಬೇಕು, ಕಾರ್ಬಾರಿ ಅನ್ನೋದು ಇರಬೇಕು, ಡಾವ್ ಅನ್ನೋದು ಇರಬೇಕು. ಏನಾಗ್ತಿದೆ, ಅದು ಏನಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮದ್ರಲ್ಲಿ ಕೆಲವರು ತುಂಬ ಓದಿರೋರು, ತುಂಬ ಮುಂದೆ ಇರೋರು ಏನಾಗ್ತಿದೆ ಅಂತ ಹೇಳಿದ್ರೆ ಊರು ಬಿಟ್ಟು ಊರಿಗೆ ಬಂದುಬಿಡ್ತಾರೆ. ಆಮೇಲೆ ಊರಲ್ಲಿ ಇರ್ತಕ್ಕಂಥ ಕೆಲವು ಸಂಪ್ರದಾಯಗಳು ಅಲ್ಲಿ ಏನಿದೆ, ಏನು ನಡೀತಾ ಇದೆ ಅನ್ನೋದನ್ನ ಯಾರೂ ಕೂಡ ಕಂಡೇ ಹಿಡಿಯೋದಿಲ್ಲ. ಮದುವೆ ಆಗ್ಬಿಡ್ತಾರೆ. ಅದು ಮದುವೆಯಲ್ಲಿ ನಮ್ಮದ್ರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಮೊದಲೆಲ್ಲ 3 ತಿಂಗಳು 6 ತಿಂಗಳು ಮದುವೆ ಆಗ್ತಿತ್ತಂತೆ. ಇವಾಗ ಒಂದೇ ದಿವಸ ಮದುವೆ ಆಗ್ಬಿಟ್ಟು ಬಂದುಬಿಡ್ತಾರೆ. ಅದನ್ನೆಲ್ಲ ಇರಬೇಕು ನಮ್ಮ ಇದರಲ್ಲಿ ಅಂತ ಹೇಳ್ಬಿಟ್ಟು ಹೇಳಿ ಅದೆಲ್ಲ ತೋರಿಸ್ಬೇಕು. ನಮ್ಮ ಜನಾಂಗದ ಸಂಸ್ಕೃತಿನ ನಾವು ಉಳಿಸ್ಕೊಂಡು ಹೋಗ್ಬೇಕು. ನಾವೇ ತಾನೇ ಇವತ್ತು ನಾವು ಏನು ಉಳಿಸ್ತೀವೋ ನಮ್ಮ ಮಕ್ಕಳುಗಳು ಉಳಿಸ್ತಾರೆ ಅನ್ನೋದು ಒಂದು ನಿಟ್ಟಿನ ಮೇಲೆ ಈ ಸಿನಿಮಾನ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಮೇಡಮ್. ಸರ್, ಇದು ಶುರುವಾಗಿ ಜಸ್ಟ್ ಒಂದು 8 ದಿವಸ ಆಗಿದೆ ಸರ್. ಇದು ಲಾಂಚ್ ಟೀಸರ್. ನಮ್ಮ ಈಗ ನಾನು ಒಂದು ಸಾಂಗ್ ಮಾಡಿದ್ದೆ, ನಮ್ಮ DSK ಧನುಷ್ ಸರ್ ಅವ್ರ ಬಗ್ಗೆ ಒಂದು ಸಾಂಗ್ ಮಾಡಿದ್ದೆ ನಾನು. ಆ ಸಾಂಗು ಬಂದ್ಬಿಟ್ಟು ಅವರ ತಂದೆ ಬರ್ತ್ಡೇಗೋಸ್ಕರ ಒಂದು ಸಾಂಗ್ ಮಾಡಿದ್ದೆ. ಆ್ಯಕ್ಚುಲಿ ನಾನು ಸಿಂಗರ್ ಕೂಡ ಹೌದು. ನಾನು ಇದಕ್ಕಿಂತ ಮುಂಚೆ ಅಪ್ಪು ಸರ್ ಅವ್ರದ್ದು ಯಾರೋ ನೀನು ಅಂತ ಹೇಳ್ಬಿಟ್ಟು ಒಂದು ಸಾಂಗ್ ಆಡಿದ್ದೆ, ಅದರ ಸಿಂಗರ್ ನಾನು. ಆಮೇಲೆ ನಮ್ಮ ಭಾಷೆನಲ್ಲಿ ಏನು ಕಮರ್ಷಿಯಲ್ ಮೂವಿ ಬರ್ತದೆ ಅದಕ್ಕೆಲ್ಲ ನಾನು ಮ್ಯೂಸಿಕ್ ಡೈರೆಕ್ಟ್ರು. ಗರಸ್ಯ, ಆಮೇಲೆ ಗೋರಿಯಾ, ಆಮೇಲೆ ರುದ್ರಿಬಾಯಿ ಅಂತ ಸುಮಾರು ಫಿಲ್ಮ್ಗಳು ಬಂದಿದೆ, ಅದಕ್ಕೆಲ್ಲ ನಾನು ಮ್ಯೂಸಿಕ್ ಡೈರೆಕ್ಟ್ರು. ಅವರು ಅದಕ್ಕೆ ನೋಡಿಬಿಟ್ಟು ನಿಮ್ಮ ಭಾಷೆನಲ್ಲಿ ಅವ್ರಿಗೆ ಜೈ ಸೇವಾಲಾಲ್ ಅಂತಾನೆ ನಾನು ಸ್ಟಾರ್ಟಿಂಗ್ ಯಾರಿಗೆ ಮಾತಾಡ್ಸಿದ್ರು ರಾಮ್ ರಾಮ್ ಜೈ ಸೇವಾಲಾಲ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ನಾವು. ರಾಮ್ ರಾಮ್ ಅಂತ ಹೇಳಿದ್ರೆ ನಿನಗೆ ಎಲ್ಲೇ ಹೋದರೂ ಕೂಡ ತಣ್ಣಗಿಟ್ಟಿರಲಿ ನಮ್ಮ ದೇವರು. ಜೈ ಸೇವಾಲಾಲ್ ಅಂತ ಹೇಳಿದ್ರೆ ನಮ್ಮ ಜನಾಂಗನ ನಾವು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಒಂದು ಮಾತನ್ನ ಹೇಳ್ತೀವಿ ಸರ್. ಅದಕ್ಕೆ ಅವ್ರಿಗೆ ಹೇಳಿದೆ ನಾನು ರಾಮ್ ರಾಮ್ ಜೈ ಸೇವಾಲಾಲ್ ಅಂತ ಫೋನ್ ಮಾಡಿದ ತಕ್ಷಣ. ಏನು ಗುರು ಇದು ಜೈ ಸೇವಾಲಾಲಲ್ಲಿ ಒಂದು ಪವರ್ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆಮೇಲೆ ಈ ಸಿನಿಮಾನ ನೀವು ನನ್ನ ಹಾಡಿಗಿಂತ ಏನಾದರೂ ಸಿನಿಮಾ ಮಾಡಿಕೊಡಿ ನನಗೆ ನಿಮ್ಮ ಭಾಷೆನಲ್ಲಿ, ನಿಮ್ಮ ಭಾಷೆನ ಒಂದು ಸಿನಿಮಾ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಕ್ಕೆ ಸರಿ ಆಯಿತು ಅಣ್ಣ ಮಾಡೋಣ ಅಂತ ಹೇಳಿದ್ವಿ. ಅವತ್ತೇ ನಾನು ಸ್ಟೋರಿನ ರೆಡಿ ಮಾಡಿದೆ. ಸ್ಟೋರಿ ಸ್ಪಾಟಲ್ಲೇ ಕ್ರಿಯೇಟ್ ಮಾಡಿ ಅವ್ರಿಗೆ ಹೇಳಿದೆ, 1-2 ಸೀನ್ ಹೇಳಿದೆ ಅಷ್ಟೇ, ಈ ಥರ ಬರ್ತದಣ್ಣ ನಮ್ಮ ಭಾಷೆಲಿ ಮಾಡಿದ್ರೆ ಅಂತ. ನಾಳೆನೂ ಮಾಡೋಣ ಶೂಟ್ ಅಂತ ಹೇಳ್ಬಿಟ್ಟು ಹೇಳಿ ಅವತ್ತೇ ಹೋಗಿ ಕ್ಯಾಮ್ರಾಮ್ಯಾನ್ ಅವರಿಗೆ ಎಕ್ವಿಪ್ಮೆಂಟ್ಸಿಗೆಲ್ಲ ದುಡ್ಡು ಕೊಟ್ಟು 3 ದಿವಸ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಸರ್. ಇದು ಸಿನಿಮಾ ಬಂದ್ಬಿಟ್ಟು ಜನವರಿ 16ಗೆ ಸ್ಟಾರ್ಟ್ ಆಗುತ್ತೆ ಸರ್. ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ ಸರ್. ನಮ್ಮದು ಬಂದ್ಬಿಟ್ಟು ಇದು ಹೊಸಪೇಟೆ, ಆಮೇಲೆ ಹೂವಿನಡಗಲಿ, ಆಮೇಲೆ ಇದು ದಾವಣಗೆರೆ, ಚಿತ್ರದುರ್ಗ, ಆಮೇಲೆ ಹೊಸೂರು ಆ ಕಡೆ ಎಲ್ಲ ಮಾಡಬೇಕಂತ ತಾಂಡ್ಯಗಳೆಲ್ಲ ಚಿತ್ರೀಕರಣ ಆಗುತ್ತೆ ಸರ್. ಇದು ನಮ್ಮ ಸಮುದಾಯದಲ್ಲಿ ನನಗೆ ತಿಳಿದಂಗೆ ಇವಾಗ ನಮಗೆ ಹೇಳಿರೋದು 14 ಲಕ್ಷ ಏನೋ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸರ್. ಹಾಂ ಸರ್. ಸರ್, ಇದು ಸಮಸ್ಯೆ ಅಂತ ಏನು ತೋರಿಸ್ತಾ ಇಲ್ಲ. ನಮ್ಮ ಜನಾಂಗದ ಒಂದು ಸಂಸ್ಕೃತಿನ ಉಳಿಸ್ಕೊಂತ ಹೋಗತಕ್ಕಂಥ ಒಂದು ಸಿನಿಮಾ ಮಾಡ್ತಿದ್ದೀವಿ ಸರ್ ನಾವು. ಟೀಸರಲ್ಲಿ ಏನು ಹೇಳಿದ್ದೀವಿ ಅಂತ ಹೇಳಿದ್ರೆ ಸರ್, ನಮ್ಮದು ನಾಯಕ್ ಬಂದರೆ ಇವಾಗ ಏನಾಗುತ್ತಿದೆ ಅಂತ ಹೇಳಿದ್ರೆ ಸರ್, ಅಂಬಾರಿ ಬಂದ್ಬಿಟ್ಟು ನಾವೀಗ ರೋಡ್ಗಳಲ್ಲಿ ಅಂಬಾರಿ ದೇವರದೆಲ್ಲ ಬರ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ರೋಡ್ ಮುಂದೆ ಎಲ್ಲ ನೀರು ಚೆಲ್ಬಿಟ್ಟು ದೇವ್ರು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಕೈ ಮುಕ್ಕೊಂತೀವಿ. ನಮ್ಮ ಜನಾಂಗದಲ್ಲಿ ಅವಾಗ ಏನಿತ್ತು ಅಂತ ಹೇಳಿದ್ರೆ, ನಾಯಕ್ ಬರ್ತಿದಾರೆ ಅಂತ ಹೇಳಿದ್ರೆ ನಮ್ಮದ್ರಲ್ಲಿ ಮುಸ್ಕು ಬಂದರೆ ಅದನ್ನ ಏನಂತಾರೆ, ಸೆರಗಿದೆ ಅಲ್ವಾ, ಸೆರಗನ್ನ ಮುಚ್ಕೊಂಡು ಆ ಹೆಣ್ಣು ನಮ್ಮ ನಾಯಕ ಅವರಿಗೆ ಮುಂದ್ಗಡೆ ಮಖ ತೋರಿಸ್ತಾ ಇರಲಿಲ್ಲ. ಅಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದಂಥ ಒಂದು ಜನಾಂಗ ನಮ್ಮದು. ಹಾಗಾಗಿ ಅವ್ರು ಬರ್ಬೇಕಾದ್ರೆ ಅವ್ರನ್ನ ನೀರು ಹಾಕ್ಬಿಟ್ಟು ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ಕೊತ ಇದ್ರು. ಅವ್ರಿಗೆ ದೇವರ ರೂಪದಲ್ಲಿ ನೋಡ್ತಾ ಇರ್ತಿರ್ತಕ್ಕಂಥ ನಮ್ದು ಜನಾಂಗ. ಇವಾಗ ಅವೆಲ್ಲ ಏನೂ ಇಲ್ಲ. ಈ ಡ್ರೆಸ್ನ ನೋಡಿದ್ರೆ ಯಾರೂ ಕೆಟ್ಟ ದೃಷ್ಟಿಯಿಂದ ನೋಡಲ್ಲ ಅನ್ನೋದು ನನ್ನ ಭಾವನೆ ಇದೆ. ಇವಾಗೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ, ನಮ್ಮ ಜನಾಂಗ ಈ ಡ್ರೆಸ್ನ ಆಲ್ಮೋಸ್ಟ್ ಯಾರು ಉಟ್ಕೊತಾ ಇಲ್ಲ. ಆ ಡ್ರೆಸ್ಸಿಗೆ ನೋಡಿದ್ರೆ ಎಂಥವನಿಗಿದ್ರು ಎಂಥ ಜನ ಇದ್ರು ಕೂಡ ಕಣ್ಣು ಬೀಳಿಸಲ್ಲ ಅದ್ರ ಮೇಲೆ. ಅದೇ ಬೇರೆ ಡ್ರೆಸ್ ಹಾಕೊಂಡ್ರೆ ಒಂದು ಸ್ವಲ್ಪ ಹಿಂಗೆ ನೋಡ್ತಾರೆ. ಅದೆಲ್ಲ ಇದೆ ಅನ್ನೋದ್ರ ಮೇಲೆ ನಾವು ಒಂದು ಪ್ರಾಜೆಕ್ಟ್ ಮಾಡ್ಕೊತಾ ಇದ್ದೀವಿ. ನಮ್ಮದು 5 ಭಾಷೆನಲ್ಲಿ ಬರ್ತದೆ ಸರ್: ಕನ್ನಡ, ತೆಲುಗು, ತಮಿಳು, ಲಂಬಾಣಿ, ಮರಾಠಿ.
ಮಲ್ಟಿಪಲ್ ಲ್ಯಾಂಗ್ವೇಜಲ್ಲಿ ಬರ್ತದೆ ಸರ್. ಸರ್ ಇದಕ್ಕೆ ಒಂದು ಸ್ಮಾಲ್ ಬಜೆಟೇ ಸರ್, ಒಂದು ಕ್ರೋಡಲ್ಲಿ ಮಾಡಬೇಕಂತ ಪ್ಲಾನ್ ಮಾಡಿದ್ದೀವಿ ಸರ್. ಸರ್ ಕ್ಯಾಮ್ರಾ ಇದು ಡ್ರ್ಯಾಗನ್ ಯೂಸ್ ಮಾಡಿದ್ದೀವಿ ಸರ್. ಸರ್ ಟೀಸರ್ ಅಂದರೆ ಈಗ ಎಲ್ಲದು ನಾವು ನಮ್ಮ ನಿರ್ಮಾಪಕರು ಏನಂತ ಹೇಳಿದ್ರಂದ್ರೆ, ಮಾಡೋದು ಮಾಡ್ತಿದ್ದೀವಿ, ಚೆನ್ನಾಗೇ ಮಾಡೋಣ, ಸುಮ್ಮನೆ ಒಂದು ಟೀಸರ್ ಮಾಡಿ ಬಿಟ್ಬಿಟ್ರೆ ಅದನ್ನು ಯಾರೂ ನೋಡೋದಿಲ್ಲ. ಒಂದು ನ್ಯೂಸ್ ಪ್ರಕಾರ ಮಾಧ್ಯಮ ಮಿತ್ರರಿಂದ ಒಂದು ಹೆಲ್ಪ್ ತಗೊಂಡು ನಮ್ದೊಂದು ಟೀಸರ್ ಮಾಡ್ತಾ ಇದ್ವಿ, ಜನಗಳಿಗೂ ಒಂದು ಪ್ರಮೋಷನ್ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಹೇಳಿ ಅದನ್ನು ಮಾಡಿದ್ದೆ ಸರ್ ನಾವು. ಓಕೆನಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಶಶಿಕುಮಾರ್ ಅವರೇ. ನಿಮ್ಮ ಸಿನಿಮಾಗೆ ಒಳ್ಳೇದು. ಸ್ನೇಹಿತರು, ನಟಿಗಳಿಗೆ ಎಲ್ಲರಿಗೂ ನಮಗೆ ಆ್ಯಕ್ಚುಲಿ ಕನ್ನಡ ಸ್ವಲ್ಪ ಬರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಕೃಷ್ಣಾಯ ಗೋವಿಂದಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶ ವಾಶಾಯ ಗೋವಿಂದಾಯ ನಮೋ ನಮಃ. ಗೋರ್ಗಡ್ ಅನ್ನೋ ಮೂವಿ ಏನು ಹೇಳ್ತಾ ಇತ್ತಂದರೆ, ನಮ್ಮ ಡೈರೆಕ್ಟರ್ ಸರ್ ಬಂದ್ಬಿಟ್ಟು ಹೇಳೋಕೆ ಮುಂಚೆನೇ ಬಂದ್ಬಿಟ್ಟು ಲಂಬಾನಿ ಲ್ಯಾಂಗ್ವೇಜಲ್ಲಿರೋರು ಕೆಲವರು ನಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ ಜಾಸ್ತಿ ಜನ. ಈ ಜಾಸ್ತಿ ಜನ ಇರೋರು ಏನು ಮಾಡ್ತಾರೆ ಅಂದರೆ, ಅವ್ರ ಕಲ್ಚರ್ಸ್ ಬಂದ್ಬಿಟ್ಟು ಆಚೆ ಬಿಡ್ತಾ ಇಲ್ಲ ಇವತ್ತು. ಅವ್ರ ತಲೆಗೆ ಹಾಕೋ ಬಟ್ಟೆ ಆಗಲಿ, ಅವರು ಯೂಸ್ ಮಾಡೋ ಆ ನಗಾರಿ ಅಂತಾರೆ, ಇದೆಲ್ಲ ಬಂದ್ಬಿಟ್ಟು ಅವ್ರ ಕಲ್ಚರ್ನೇ ಮುಚ್ಚಿಬಿಟ್ಟಿದ್ದಾರೆ, ಶಾಶ್ವತವಾಗಿ ಆ ಮಣ್ಣಾಕಿ ಮುಚ್ಚಿಬಿಟ್ಟಿದ್ದಾರೆ. ಇವಾಗ ಬಂಜಾರ ಅಂದರೆ ಇವತ್ತು ಡೆಲ್ಲಿನಾಗಿರೋ ಇಂಡಿಯಾ ಗೇಟ್ ಕೂಡ ಬಂಜಾರ, ಲಕ್ಕಿ ಶಾಪ್ ಬಂಜಾರ ಅವ್ರು ಕೊಟ್ಟಿರೋದು ಜಾಗ ಅದು. ಇವತ್ತಿರೋ ಪಾರ್ಲಿಮೆಂಟ್ ಬಂದ್ಬಿಟ್ಟು ಬಂಜಾರ, ಲಕ್ಕಿ ಶಾಪ್ ಬಂಜಾರ ಅವ್ರು ಕೊಟ್ಟಿರೋ ಒಂದು ಪಾರ್ಲಿಮೆಂಟ್ ಜಾಗ ಅದು. ಇವತ್ತು ನಾವು PM ಕೂತಿದ್ದಾರೆ ಅಂದ್ರೆ ಕೂಡ ಅಲ್ಲಿ ಲಕ್ಕಿ ಶಾಪ್ ಬಂಜಾರ ಅವ್ರು ಕೊಟ್ಟಿರೋದು. ಇವತ್ತು ಅವ್ರನ್ನ ಸ್ವಲ್ಪ ನೀಚವಾಗಿ ದೂರ ಮಾಡಿ ಇಟ್ಟಿದ್ದಾರೆ ಸರ್. ಸಮುದಾಯ ಬಂದ್ಬಿಟ್ಟು ಒಂದು ಇಂಡಿಯನ್ ಆಗಿ ನಾವು ಎಲ್ಲರೂ ಒಗ್ಗಟ್ಟಂತ ನಾವು ತೋರಿಸ್ಬೇಕು ಸರ್. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಮತಾನು ಬಿಟ್ಟಿರೋದ ಸರ್, ಎಲ್ಲಾನು ಒಂದಾಗಿರ್ಬೇಕು ಅನ್ನೋದ ನಮ್ಮ ಇಂಡಿಯಾನಾಗಿರೋ ಒಂದು ಸಂಸ್ಕಾರ, ಕರೆಕ್ಟ್ ಅಲ್ವಾ ಸರ್? ಅದರಿಂದ ಬಂದ್ಬಿಟ್ಟು ನಾನು ಬಂದ್ಬಿಟ್ಟು ಒಂದು ಡ್ರೈವರ್ ಮಗನ್ ಸರ್. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾವು ಎಲ್ಲ ಊರಿಗೂ ನಮ್ಮ ಅಪ್ಪ ಅವರು ನಮ್ಮ ತಂದೆ ಬಂದ್ಬಿಟ್ಟು ಡ್ರೈವರ್ ಆಗಿರೋವಾಗ ಬಾರ್ಡರ್ವರೆಗೂ ಹೋಗಿದ್ದಾರೆ. ಅಲ್ಲಿ ನಡೆಯೋ ಒಂದೊಂದು ಕಥೆನೂ ನಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡ್ತಾರೆ. ಇವಾಗ ರಾಜಸ್ಥಾನ ಹೋಗ್ಲಿ, ಅಲ್ಲಿ ಆ ಥರ ಪ್ರಾಬ್ಲಮ್ ಆಯಿತು, ಇದು ಸ್ವಲ್ಪ ಔಟ್ ಆಫ್ ನಾರ್ತ್ ಸೈಡ್ ಹೋಗೋಗಲ್ಲ, ಇಲ್ಲಿಂದ ಲಾರಿನಾಗ ಹೋಗೋಗಲ್ಲ, ಅವರು ಒಂದೊಂದು ಕತೆ ಹೇಳ್ತಾರೆ ನಮಗೆ. ಆವಾಗ ನನಗೆ ಏನು ಅರ್ಥ ಆಯ್ತು ಅಂದರೆ, ನೀರಿಗೆ ಕಷ್ಟ ಅಂತಾರೆ ಸಮ್ಟೈಮ್ ರಾಜಸ್ಥಾನಲ್ಲಿ. ಇವಾಗ ಆ ನೀರನ್ನು ಕೂಡ ಮಾರ್ಕೊತಾ ಇದ್ದಾರೆ ಜನ. ಮತ್ತೆ ಅದೇ ಥರ ಅವ್ರು ಹಾಕೋ ಬಟ್ಟೆಯನ್ನು ಬಂದ್ಬಿಟ್ಟು ಇವಾಗ ಒಂದು ಹೆಂಗಿರೋದಂದ್ರೆ, ಯಾರ್ಯಾರೋ ಯೂಸ್ ಮಾಡ್ತಾರೆ ಸರ್. ಯಾರ್ಯಾರೋ ಅಂದರೆ ನಾವು ಅವ್ರನ್ನ ಡಿಗ್ರೇಡ್ ಮಾಡೋದು ಬೇಡ. ಅವರು ಯಾವ ಥರ ಅದನ್ನು ಯೂಸ್ ಮಾಡಬೇಕು ಆ ಥರ ಯೂಸ್ ಮಾಡ್ತಾ ಇಲ್ಲ ಸರ್. ಅವರು ಕಲ್ಚರ್ನೇ ಬಂದ್ಬಿಟ್ಟು ಟೋಟಲಾಗಿ ಸ್ಪಾಯಿಲ್ ಮಾಡ್ತಾ ಇದ್ದಾರೆ. ಅದು ನಮಗೆ ತುಂಬ ಕಷ್ಟವಾಗಿದೆ. ಆದಷ್ಟು ಲಂಬಾನಿ ಕಲ್ಚರ್, ಬಂಜಾರ, ಬಂಜಾರ ಲಂಬಾನಿ ಕಲ್ಚರ್ ಬಂದು ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಎಲ್ಲರೂ ಒಂದೇ. ನಮ್ಮ ಇಂಡಿಯನ್ಸ್ ಅಲ್ಲಿ ಎಲ್ಲರೂ ಇಂಡಿಯನ್ಸ್ ಆಗಿದ್ದೀರಿ ನಾವು. ನಮ್ಮ ಹಿಂದುತ್ವನ ನಮ್ಮ ಇಂಡಿಯನ್ಸ್ ಎಲ್ಲ ಭಾರತ್ ಮಾತಾ ಇದರಲ್ಲಿ ಇರೋ ಕಂಟ್ರಿನಾಗ ಇರೋದ್ರಿಂದ ನಾವು ಆ ಭಾರತ್ ಮಾತಾ ಅವ್ರ ಆಶೀರ್ವಾದದಿಂದ ನಾವು ಇಲ್ಲಿ ಎಲ್ಲ ನಾವು ಕೂಲಿನಲ್ಲಿ ಮಾಡಿ ನಾವು ಬದುಕ್ತಾ ಇದ್ದೀರಿ. ಎಲ್ಲರೂ ಬಂದು ಯಾರೋ ಬಂದ್ಬಿಟ್ಟು ಸಾಹುಕಾರ ಮನೆ ಇದಿಲ್ಲ, ಎಲ್ಲ ಬಡವ್ರ ಮನೆನೇ, ಎಲ್ಲ ಕೂಲಿ ಮಾಡೋವ್ರ ಮನೆ ಅದ ಸರ್. ಅದರಿಂದ ಅವ್ರವ್ರ ಕಲ್ಚರ್ನ ಬಂದ್ಬಿಟ್ಟು ಯಾರು ಡಿಗ್ರೇಡ್ ಮಾಡಬೇಡ್ರಿ ದಯವಿಟ್ಟು. ಯಾರನ್ನು ನಾನು ಈ ಪ್ರಪಂಚಕ್ಕೆ ಹೇಳ್ತಾ ಇರೋದು, ಯಾವ ಕಲ್ಚರ್ನೂ ಯಾರನ್ನೂ ಡಿಗ್ರೇಡ್ ಮಾಡಬೇಡಿ, ಎಲ್ಲ ಒಂದೇ. ಯದ್ಭಾವಂ ತದ್ಭವತೆ ಅಂತ ಹೇಳ್ತಾರೆ. ಅದರಲ್ಲಿ ಏನು ಹೇಳ್ತೀನಿ ಅಂದರೆ, ಇವರು ಎಲ್ಲರೂ ಒಂದೇ ನಮಗೆ ಅಷ್ಟೇ. ಯಾರೂ ಬಂದ್ಬಿಟ್ಟು ನಮ್ಮ ಕಲ್ಚರ್ನ ಎತ್ಕೊಂಡು ಹೋಗಿ ಫಾರಿನ್ಗೆಲ್ಲಾನು ಎಕ್ಸ್ಪೆಕ್ಟ್ ಮಾಡಬೇಡಿ ದಯವಿಟ್ಟು. ನಮ್ಮ ಇಂಡಿಯನ್ ಆಗಿರೋ ಕಲ್ಚರ್ ಎಷ್ಟೋ ಇದೆ. ಇವಾಗ ಒಂದು ಮಡಿಕೆ ಮಾಡ್ತಾರಂದ್ರೆ ಕುಂಬರರು ಅಂತಾರೆ ಅವ್ರನ್ನೂ ಬಂದ್ಬಿಟ್ಟು ಇವತ್ತು ಫಾರಿನ್ಗೆ ಕಳಿಸ್ತಾರೆ ಇಲ್ಲಿಂದ. ನಮ್ಮ ಇಂಡಿಯಾ ಕಲ್ಚರ್ನ ಯಾಕೆ ಆಚೆ ಬಿಡ್ತಾ ಇದ್ದೀರಾ ಅಂತ ನಾನು ಕೇಳ್ತಾ ಇದ್ದೀನಿ ಸರ್. ಅದರಿಂದ ಸರ್ DSK ಗ್ರೂಪ್ ಫುಲ್ ಫಾರ್ಮ್ ಡೆಂಕಣಿ ಕೋಟ ಸುರೇಶ್ ಕೃಷ್ಣವೇಣಿ ಅಂಡ್ ಸನ್ಸ್ ಅಂತ ನಮ್ಮ ತಂದೆ ತಾಯಿ ನನ್ನ ಊರು, ನನ್ನ ಬೆಳೆಸಿರೋ ಊರನ್ನ ನಾನು ಮುಂದೆ ಹಾಕಿ ನಾನು DSK ಗ್ರೂಪ್ ಅಂತ ಫಾರ್ಮ್ ಮಾಡಿದ್ದೀನಿ ಸರ್. ಪ್ರೈವೇಟ್ ಸರ್, ಪ್ರೈವೇಟ್ ಬಿಸ್ನೆಸ್ ಸರ್. ಸರ್ ನನಗೆ ಅದೇ ಸರ್, ನನಗೆ ನಮ್ಮ ಡೈರೆಕ್ಟರ್ ಸರ್ ಬಂದ್ಬಿಟ್ಟು, ಸರ್ ಎಲ್ಲರಲ್ಲೂ ನಾವು ಮಾಡಿ ಯಾಕೆ ಸರ್ ಇದು ಮಾಡಬೇಕು, ನಾವು ಸಪೋರ್ಟ್ ಮಾಡ್ತೀರಿ ನೀವು ಮಾಡಿ ಅಂದರು. ಅದರಲ್ಲಿ ಏನೈತೆ ಮಾಡಮ್ಮೆ ಅಂತ ನಾನು ತಯಾರಾದೆ ಸರ್. ಫಸ್ಟ್ ಸಿನಿಮಾ ಸರ್. ಪ್ರಿಪರೇಷನ್ ಸರ್,
ಡೈರೆಕ್ಷನ್ ಅವ್ರ ಡ್ಯಾನ್ಸ್ ಮಾಡ್ಬೇಕು ಸರ್, ಮತ್ತೆ ಬಂದ್ಬಿಟ್ಟು ಇನ್ನು ಫೈಟ್ ಅದೆಲ್ಲ ಸ್ವಲ್ಪ ಇದೆ ಸರ್, ಸ್ಟಂಟ್ ಅಲ್ಲ, ಇದೆ. ನೀವು ಆಕ್ಟ್ ಮಾಡೋದಕ್ಕೆ ಏನಾದ್ರೂ ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಾ, ಕಲಿತಿದ್ದೀರಾ? ಕಲಿತಾ ಇದ್ದೀನಿ ಮೇಡಮ್, ಕಲಿತಾ ಇದ್ದೀನಿ ಸರ್. ಇಲ್ಲಿ ನಮ್ಮ ಡೈರೆಕ್ಟರ್ ಸರ್ ಅವರೇ ಬಂದ್ಬಿಟ್ಟು ನಮ್ಮ ವಿಲನ್ ವಿಜಿ ಸರ್ ಇದ್ದಾರೆ, ಇವ್ರ ಮುಖಾಂತರ ಬಂದ್ಬಿಟ್ಟು ಡ್ಯಾನ್ಸ್ ಅಂಡ್ ಫೈಟ್ ಇದೆಲ್ಲ ಸ್ಟಂಟಿಂಗ್ ಎಲ್ಲ ತಡ್ಕೊಂತ ಟ್ರೈನ್ ಡೈಲಾಗ್ ಎಲ್ಲಾನು ಇದು ಮಾಡ್ತಾ ಇದ್ದೀವಿ ಸರ್. ಸರ್ ನಮ್ದು ಬಂದು ಹೀರೋ ಪಾತ್ರ ಕೊಟ್ಟಿದ್ದಾರೆ ಸರ್. ಹೀರೋ ಏನ್ ಮಾಡ್ತಾರೆ ಅಂತ ಗೋಲ್ಗಡಲ್ಲಿ? ನಮ್ಮ ನಾಯಕನ ಮಗನಾಗಿ ನಮ್ಮ ತಂದೆಯವರು ಎಕ್ಸ್ಪೈರ್ ಆಗ್ಬಿಡ್ತಾರೆ, ಅವ್ರ ವಯಸ್ಸಾಗಿ ಕುತ್ಕೊಂಡ್ಬಿಡ್ತಾರೆ. ಮತ್ತೆ ನೆಕ್ಸ್ಟ್ ಜನರೇಷನ್ ಅನ್ನೋದು ಒಂದು ಇರ್ತಾರಲ್ಲ, ನೆಕ್ಸ್ಟ್ ತಲಂತ್ರ ಅಂತ, ಇದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು, ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ತರ ಚಿತ್ರ ಬರುತ್ತೆ ಸರ್. ಸರ್ ಇದೆ ಸರ್, ಇದೆ ಸರ್. ಒಂದು ಫೇತಾ ಸಾಂಗ್ ಅಂಡ್ ಒಂದು ಐಟಮ್ ಸಾಂಗ್ ಒಂದು ಇರ್ಬೇಕು ಸರ್. ಸರ್ ಐಟಮ್ ಸಾಂಗ್ ಅನ್ನೋದು ಹೆಂಗಂದ್ರೆ ಸರ್, ಇವತ್ತು ಬಂದ್ಬಿಟ್ಟು ಈ ಕಥೆನಾಗ ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಸರ್ ಬಂದು ಎಜುಕೇಶನಲ್ ಓದೋ ಮಕ್ಕಳನ್ನ ಇವತ್ತು ಬಂದು ರೇಪ್ ಅರೆಸ್ಟ್ ಮಾಡ್ತಾ ಇದ್ದಾರೆ ಸರ್. ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ. ಆ ಸಾಂಗ್ ಅಲ್ಲಿ ಬಂದ್ಬಿಟ್ಟು ಒಂದು ಸಸ್ಪೆನ್ಸ್ ಸಿಕ್ಕಿದ್ದಾರೆ ಸರ್ ಡೈರೆಕ್ಟರ್ ಸರ್ ಬಂದ್ಬಿಟ್ಟು. ಅದು ಯಾಕಂದ್ರೆ ಸಮಾಜಕ್ಕೆ ಬಂದು ಒಳ್ಳೆ ನ್ಯೂಸ್ ಇರುತ್ತೆ ಸರ್, ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸರ್. ಐಟಮ್ ಸಾಂಗ್ ಅಂದ್ರೆ ಬಂದ್ಬಿಟ್ಟು ಅದು ಬ್ಯಾಡ್ ತರ ಇಲ್ಲ ಸರ್, ಓವರ್ ಇದಾಗಿಲ್ಲ ಸರ್. ಅದು ಒಂಥರ ಇವಾಗ ಲವ್ ಮಾಡ್ಬಿಟ್ಟು ಇವಾಗೆಲ್ಲ ಇಲ್ಲಿಂದ ಹೋಗ್ತಾರೆ, ಲವ್ ಮಾಡ್ತಾರೆ ಅಂತಾರೆ, ಎಲ್ಲ ಹೊರಗಡೆ ಹೋಗ್ತಾರೆ, ಅವ್ರನ್ನ ನಂಬಿ ಹೋಗ್ತಾರೆ. ಅವ್ರ ತಂದೆ ತಾಯಿ ಬಂದ್ಬಿಟ್ಟು ಕಷ್ಟ ಬಿದ್ದಿ ಬೆಳೆಸಿ ಅವ್ರನ್ನ ಒಂದೊತ್ತು ಅವ್ರು ಊಟ ಮಾಡಿ ಮಕ್ಕಳನ್ನ 3 ಹೊತ್ತು ಊಟ ಮಾಡಿಸ್ತಾ ಇದ್ದಾರೆ ಸರ್. ಅವರೆಲ್ಲ ಬಂದ್ಬಿಟ್ಟು ಇದು ಒಳ್ಳೆ ನ್ಯೂಸ್. ನಾನು ಎಲ್ಲ ಸಸ್ಪೆನ್ಸ್ ಆಗಿ ಬಂದು ಸ್ವಲ್ಪ ಸಾರಿ ಹೇಳಿದ್ದಾರೆ, ಸಸ್ಪೆನ್ಸ್ ಇದೆ ಸರ್ ಇದು. ಇನ್ನು ಮುಂದೆ ಇದರಲ್ಲಿ ನೋಡೋಣ ಸರ್, ಯಾಕಂದ್ರೆ ಬಂದ್ಬಿಟ್ಟು ನಮ್ಮ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆ ಸಂಸ್ಕೃತಿ ಅನ್ನೋದು ಬರ್ಬೇಕು ಸರ್. ನಮ್ಮ ಇದ್ರಲ್ಲಿ ಬಂದ್ಬಿಟ್ಟು ಇವತ್ತು ನಮ್ಮ ಮಕ್ಕಳು ಒಂದು ಹಬ್ಬ, ಒಂದು ಯುಗಾದಿ ಹಬ್ಬ ಬಂದ್ರೆ ಎಷ್ಟು ಲಕ್ಷಣವಾಗಿ ಲಕ್ಷ್ಮಿ ತರ ಕಾಣಿಸ್ತಾರೆ ಸರ್ ಪ್ರತಿ ಒಂದು ಹೆಣ್ಮಕ್ಳು ಸರ್. ಆ ತರ ಬಂದ್ಬಿಟ್ಟು ಎಲ್ಲಾರು ಚೆನ್ನಾಗಿರ್ಬೇಕು ಅಂತ ಹೆಣ್ಮಕ್ಳ ಕಾನ್ಸೆಪ್ಟ್ ಸರ್ ಇದೆಲ್ಲಾನು ಬಂದ್ಬಿಟ್ಟು. ಅವ್ರ ಮೈನ್ ಬಂದ್ಬಿಟ್ಟು ಅವ್ರ ಕಲ್ಚರಲ್ ಅವ್ರ ಡ್ರೆಸ್ಸಸ್ ಇದೆ ನೋಡಿ ಸರ್, ಆ ಡ್ರೆಸ್ಸಸ್ ಬಂದು ತುಂಬಾ ತುಂಬಾ ಇಂಪಾರ್ಟೆಂಟ್ ಇದೆ. ಅದನ್ನ ಎಲ್ಲರೂ ಮಿಸ್ಯೂಸ್ ಮಾಡ್ತಾವ್ರೆ, ದಯವಿಟ್ಟು ಅದು ಮಾಡಬಾರ್ದು. ಮತ್ತೆ ನಂಗಾರಿ ಅಂದ್ರೆ ಅವರು ಅಂಗ ಅಡಿಯಾಲನೇ ಅದೇ ಸರ್, ನಂಗಾರಿ ವಾದ್ಯ, ಭಜನ್ ವಾದ್ಯ ಅಂತಾರೆ ಸರ್. ನಮ್ಮ ಇದ್ರಲ್ಲಿ ಮೃದಂಗ ಅಂತ ಹೇಳ್ತಾರಲ್ಲ, ಆ ತರ ಬಂದ್ಬಿಟ್ಟು ಅವ್ರ ಇದ್ರಲ್ಲಿ ಅದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಇದೆ ಸರ್. ಎಲ್ಲ ಬಂದ್ಬಿಟ್ಟು ಸರ್ ನೆಕ್ಸ್ಟ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಆಲ್ ದಿ ವೆರಿ ಬೆಸ್ಟ್ ನಿಮ್ಗೂ ಕೂಡ. ಚಿತ್ರದ ಸಂಗೀತ ನಿರ್ದೇಶಕ ರಾಜರಾಗಿ ಮೆರೆದಿದ್ದ ಜನ ಇದು. ಏನೋ ಮೊಘಲರು ಅಥವಾ ಬೇರೆ ಕಂಟ್ರಿ ಅವರ ಪ್ರಭಾವದಲ್ಲಿ ಇವರು ಯುದ್ಧದಲ್ಲಿ ಯುದ್ಧ ಮಾಡ್ತಾ 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 ಜನ ನಷ್ಟ ಆಗ್ಬಿಟ್ಟು ಕೊನೆಗೆ ಇವರಿಗೆ ನೆಲೆ ಇಲ್ದಂಗೆ ಆಗಿದ್ದ ಈ ಜನ ಈಗ ಹೇಗೆ ಇಂಪ್ರೂವ್ ಆದರು ಅನ್ನೋದ್ರೆ ನಮ್ಮ ಕುಲಗುರುಗಳೊಬ್ಬರು ಬಂದರು ಅದೇ ಸಂದರ್ಭದಲ್ಲಿ. ಕುಲಗುರುಗಳಿಂದ ಸರ್ವ ನಮ್ಮ ಜನಾಂಗಕ್ಕೆ ಒಂದೇ ಛತ್ರಿ ಅಡಿ ತರಬೇಕನ್ನೋದು ಥೀಮ್ ಇತ್ತು. ಸೊ ಹಾಗಾಗಿ ನಮ್ಮಲ್ಲಿ ನಾಯಕ್, ಡಾವ್, ಕಾರ್ಭಾರಿ ಮತ್ತು ಹಸಾಬಿ, ನಸಾಬಿ ಐದು ಜನಗಳ ಒಂದು ಟೀಮ್ ಅವರು ತೋರಿಸಿದ್ರು ನಮಗೆ ಹೇಗೆ ಧರ್ಮ ಪಾಲಿಸಬೇಕು, ಸಂಸ್ಕೃತಿ ಹೇಗೆ ಉಳಿಸ್ಬೇಕು ಅನ್ನೋದ್ರ ಮೇಲೆ ಸಿನಿಮಾ ನಿಂತಿದೆ ಸರ್. ಈ ಫಿಲಮ್ನಲ್ಲಿ ಟೋಟಲ್ 5 ಸಾಂಗ್ ಮಾಡ್ತಾ ಇದ್ದೀನಿ. ಒಂದು ಜನಾಂಗ ಹೇಗಿದ್ರು ಹಿಂದೆ, ಈಗ ಏನಾಗಿದೆ ಅನ್ನೋದಕ್ಕೆ ಅದು ಮೀನಿಂಗ್ಫುಲ್ ಸಾಂಗು. ದೆನ್ ನಮ್ಮ ಕಲ್ಚರ್ ಹೇಗೆ ನಶಿಸ್ತಾ ಇದೆ ಅದನ್ನು ಹೆಂಗೆ ತರಬೇಕು. ನಮ್ಮ ದೀಪಾವಳಿ ಹಬ್ಬ ಅಂದರೆ ಒಂದು ಸಡಗರ. ನಮ್ಮ ಬಂಜಾರರ ದೀಪಾವಳಿ ಅಂದರೆ ಹೆಣ್ಣು ಮಕ್ಕಳ ಹಬ್ಬ. ಅದರಲ್ಲಿ ಎಷ್ಟು ಖುಷಿ ಪಡ್ತಾರೆ ಅನ್ನೋದಕ್ಕೆ ಆ ಹಬ್ಬದಲ್ಲೇ ಬರುವ ಕೆಲವು ಸೀನ್ಗಳು ಮುಂದೆ ಅದನ್ನು ತೋರಿಸೋದು ಒಂದು ಪ್ಲಾನ್ ಇದೆ. ಹಾಗೆ ಒಂದು ಡ್ಯೂಯೆಟ್ ಸಾಂಗ್ ಇರ್ತದೆ ಹೀರೋ ಹೀರೋಯಿನ್ಗೆ. ಮತ್ತು ನಮ್ಮ ಜನಾಂಗಕ್ಕೆ ಏನು ಕಿರುಕುಳ ಕೊಡ್ತಿದ್ದಾರೆ, ಏನು ಅದಕ್ಕೆ ಹೇಗೆ ನಾವು ಅದನ್ನು ಪ್ರೊಟೆಸ್ಟ್ ಮಾಡಬೇಕು ಅನ್ನೋದಕ್ಕೆ ಒಂದು ಸಾಂಗ್. ಹೀಗೆ ಒಂದು 5 ಸಾಂಗ್ ಮಾಡ್ತಾ ಇದ್ದೀನಿ ಸರ್. ಓಕೆನಾ ಸರ್? ಥ್ಯಾಂಕ್ ಯು ಕುಬೇರ್ ನಾಯಕ್ ಸರ್. ಏನಕ್ಕಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡಿರೋಂಥ ಮಕ್ಕಳು ನಾನು ನಮ್ಮಣ್ಣ ಈ ಸಿನಿಮಾಗೆ ತುಂಬ ಕಷ್ಟಪಟ್ಬಿಟ್ಟಿದ್ದೀವಿ. ಏನಕ್ಕಂದರೆ ನಾನೆಲ್ಲೋ ಗಾರಿ ಕೆಲಸ ಮಾಡ್ತಿದ್ದೆ, ಅಪ್ಪ ಅಮ್ಮನ ಕಳ್ಕೊಂಡು. ನಮ್ಮಣ್ಣ ಎಲ್ಲೋ ದಿಕ್ಕಾಪಾಲಾಗ್ಬಿಟ್ಟು ಅವನೋದ, ನಾನು ದಿಕ್ಕಾಪಾಲಾಗೋಗ್ಬಿಟ್ಟೆ. ಮತ್ತು ಆಮೇಲೆ ಏನಾಯಿತು ಅಂತಂದರೆ ಬರ್ತಾ ಗಾರಿ ಕೆಲಸ ಮಾಡಿಕೊಂಡು ಸಿನಿಮಾ ಆರ್ಟಿಸ್ಟ್ ಆಗಿ ಇವತ್ತು ಒಂದು ನನ್ನದೇ ಆದ ಒಂದು ಈವೆಂಟ್ಸ್ ಮ್ಯಾನೇಜ್ಮೆಂಟ್ ಇದೆ, ಬೌನ್ಸರ್ ಅದು ಇದು ಈ ಥರ. ಮತ್ತು ಇನ್ನೊಂದು ಅದೇ ಟೈಮಲ್ಲಿ ಇವರೊಬ್ಬರು ಸಿಕ್ಕರು, ಧನುಷಣ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇವರಿಗೆಲ್ಲ ನಾನು ಪರ್ಸ್ನಲಾಗಿ ಬಾಡಿ ಗಾರ್ಡ್ ಹೋಗ್ತಿದ್ದೆ. ಆಮೇಲೆ ಅವ್ರು ಹೇಳಿದ್ರು ಏನು ವರ್ಕ್ ಮಾಡ್ತಿದ್ದೆ ಅಂತ ಹೇಳಿದಾಗ ನಾನು ಈ ಥರ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಿದ್ದೀನಿ, ಮತ್ತು ನಮ್ಮ ಅಣ್ಣರು ಕೂಡ ಸಾಂಗಿಂಗ್ ಎಲ್ಲ ಸಿನಿಮಾ ಎಲ್ಲ ಮಾಡ್ತಾರೆ, ಸ್ಟೋರಿ ಎಲ್ಲ ಬರೀತಾರೆ ಅಂತ ಹೇಳಿದ್ರು. ಅವಾಗ ಹೇಳಿದ್ರು ನನಗೊಂದು ಸಾಂಗ್ ಬರ್ದು ಕೊಡಬೇಕು, ನಮ್ಮ ತಂದೆಯವ್ರದ್ದು ಒಂದು ಬರ್ಡೇ ಇದೆ ಅಂತ ಹೇಳಿದ್ರು. ಆವಾಗ ನಮ್ಮ ಅಣ್ಣ ಪರಿಚಯ ಮಾಡಿದೆ. ಆಮೇಲೆ ನಮ್ಮ ಅಣ್ಣ ಪರಿಚಯ ಮಾಡಿಸ್ಕೊಂಡು
ಆಮೇಲೆ ಎಲ್ಲ ಮಾತಾಡ್ಕಿದ್ವಿ, ಈ ಥರ ಒಂದು ಸಿನಿಮಾ ಇದೆ ಮಾಡಿ ಹೆಂಗೆ ಹೆಂಗಂತ ಅವ್ರು ಹೇಳಿದ್ರು. ಆಮೇಲೆ ಇವ್ರು ಒಂದು ಸಾಂಗ್ ಮಾಡಿಕೊಟ್ರು ನಮ್ಮ ಅಣ್ಣವರು. ಆಮೇಲೆ ಎಲ್ಲ ಕೂತ್ಕೊಂಡು ಒಂದು ಸಾಂಗ್ ಮಾಡಿದ್ವಿ. ಸಾಂಗ್ ಮಾಡಿಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ಕೊಂಡು ತುಂಬ ಖುಷಿ ಆಯಿತು. ಮತ್ತು ಹೇಳಿದ್ರು ಇದರಲ್ಲಿ ನೀನೇ ಹೀರೋ ಆಗಿ ಮಾಡು ಅಂತ ಹೇಳಿದ್ರು ನಮ್ಮಣ್ಣ. ಆಮೇಲೆ ಧನುಷ್ ಅಣ್ಣ ಹೇಳಿದ್ರು ನೀನೇ ಹೀರೋ ಆಗಿ ಮಾಡು ಅಂತ. ಇಲ್ಲ ನಾನು ಮಾಡಲ್ಲ, ನನಗೆ ಇಷ್ಟ ಇಲ್ಲ, ನನಗೆ ವಿಲನ್ ಆಗಿ ಮಾಡ್ಬೇಕಂತ ತುಂಬ ಇಷ್ಟ ಇದೆ, ಹಂಗಾಗಿ ನಾನು ವಿಲನ್ ಆಗೇ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ಇವ್ರು ಹೇಳಿದ್ರು ನೀವೇ ಮಾಡಿ ಹೀರೋ, ನಾನೇ ವಿಲನ್ ಆಗಿ ಮಾಡ್ತೀನಿ ಅಂತ ಅಂದಾಗ ಡೈರೆಕ್ಟರ್ ಸರ್ ಮತ್ತು ಧನುಷ್ ಅಣ್ಣ ನಾವೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿಕೊಂಡು ಇವಾಗ ಒಂದು ಹಂತಕ್ಕೆ ಬಂದಿದ್ದೀವಿ, ಎಲ್ಲ ನಿಮ್ಮ ಆಶೀರ್ವಾದದಿಂದ. ಮತ್ತು ಏನಂತಂದರೆ ನಾವು ಏನೇ ಮಾಡಿದ್ರು ನಿಮ್ಗಳ ಸಪೋರ್ಟ್ ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀನಿ. ಏನಕ್ಕಂದರೆ ಈ ಸಿನಿಮಾದಲ್ಲಿ ತುಂಬಾ ಇದೆ ನೋಡಿ, ನಾನು ಕಮ್ಮಿ ಅಂದರೂ ಒಂದು 300 ಸಿನಿಮಾದಲ್ಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡೇ ಬಂದಿದ್ದೀನಿ. ಬಟ್ ನಮಗೆ ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆಯೋಕ್ಕೆ ಬಿಡ್ತಾ ಇಲ್ಲ, ಏನಕ್ಕಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಸುಮಾರು ಸಿನಿಮಾಗಳಲ್ಲಿ ದೊಡ್ಡ ಸಿನಿಮಾಗಳಲ್ಲೂ ಕೂಡ ಮಾಡಿದ್ದೀನಿ. KGF ಆಗಲಿ, ಇವಾಗ ಮದಗಜ ಆಗಲಿ, ಮೊನ್ನೆ ಇವಾಗ ಇವ್ರದ್ದು ಮ್ಯಾಕ್ಸಲ್ಲಿ ಕೂಡ ಮಾಡಿದ್ದೀನಿ, ಮತ್ತು UIಲ್ಲೂ ಕೂಡ ಮಾಡಿದ್ದೀನಿ, ಮತ್ತು ಆಲ್ಮೋಸ್ಟ್ ತುಂಬ ದೊಡ್ಡವ್ರ ಜೊತೆ ಕೂಡ ಮಾಡಿದ್ದೀನಿ. ಏನಾದರೂ ಒಂಚೂರು ಸ್ವಲ್ಪ ಮುಂದ್ಗಡೆ ನಿಂತ್ಕೊಂಡು ಸ್ವಲ್ಪ ಚೆನ್ನಾಗಿದ್ರೆ ಅವ್ರನ್ನ ಹಿಂದೆ ಹಾಕು ಅಂತ ಅಂದ್ಬಿಟ್ಟು ಎಷ್ಟೋ ಜನ ನಮ್ಮನ್ನು ಹೇಳಿದ್ದಾರೆ. ಬಟ್ ಇವತ್ತು ನಮ್ದು ಯಾವುದೋ ಒಂದು ಮೂವಿಯಲ್ಲಿ ನಾನೇ ಮೇನಾಗಿ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಬಟ್ ಅದು ತುಂಬ ಖುಷಿ ಆಯಿತು ನನಗೆ. ನಮ್ಮ ಅಣ್ಣಂಗೆ ತುಂಬ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಮತ್ತು ಧನುಷ್ ಅಣ್ಣವ್ರಿಗೆ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಕನ್ನಡ ಇಂಡಸ್ಟ್ರಿಗೆ ನಾನು ಹೇಳೋದು ಒಂದೇ, ದಯವಿಟ್ಟು ಎಲ್ಲರೂ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಇರ್ತಕ್ಕಂಥ ಡೈರೆಕ್ಟರ್ಗಳಿಗೆ ನಮ್ಮಂಥ ಕನ್ನಡ ಕಲಾವಿದರಿಗೆ ಒಂದು ಗುರುತಿಸಿ ಮತ್ತು ಅವ್ರನ್ನ ಬೆಳೆಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ತುಂಬ ಜನ ಅಂದರೆ ತುಂಬ ಜನ ಏನಕ್ಕಂತಂದ್ರೆ ಇವಾಗ ಗ್ಯಾಂಗ್ ಬಾಯ್ಸ್ಗಳು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತಂದರೆ ಆ್ಯಕ್ಚುಲಿ ಅವ್ರು ಗ್ಯಾಂಗ್ ಬಾಯ್ಸ್ಗಳಲ್ಲ, ಅವ್ರ ಕಲೆನ ತೋರಿಸ್ಕೊಳಕ್ಕೆ ಆಗ್ತಾಯಿಲ್ಲ. ಎಲ್ಲನೂ ಸುಮ್ಮನೆ ಏನು ಗೊತ್ತಾ ಗ್ಯಾಂಗ್ ಬಾಯ್ಸ್ ಅಂತ ಅಂದ್ಬಿಟ್ಟು ಯಾವುದು ಸಿಗ್ತಾಯಿಲ್ಲ ಅವ್ರುಗಳಿಗೆ ಕೆಲಸ, ಹಂಗಾಗಿನೇ ಗ್ಯಾಂಗ್ ಬಾಯ್ಸ್ಗೆ ಹೋಗ್ತಾರೆ. ಅವ್ರ ಕಲೆನ ಗುರುತಿಸಿ ದಯವಿಟ್ಟು ಅವ್ರಿಗೊಂದು ಒಳ್ಳೊಳ್ಳೆ ಕ್ಯಾರೆಕ್ಟರ್ ಕೊಡಿ, ಡೈಲಾಗ್ ಕೊಡಿ, ಅವ್ರನ್ನ ಬೆಳೆಸಿ ಅವ್ರಿಗೆ, ಯಾಕಂದ್ರೆ ಅವ್ರ ಆಸೆಗಳನ್ನ ತುಂಬ ಇದೆ, ಈಡೇರಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ಳೋದಂತೆ. ಜೈ ಶಿವಲಾಲ್, ಎಲ್ರಿಗೂ ನಮಸ್ಕಾರ. ಧನ್ಯವಾದಗಳು ವಿಜಯರಾಜ್ ಅವರೇ. ನಾವು ಬಂಜಾರ ಚಲನಚಿತ್ರ ಅಕಾಡೆಮಿ ಅಂತ ಮಾಡ್ಕೊಂಡಿದ್ದೀವಿ, ಇನ್ನು ಪ್ರೊಸೆಸ್ಸಲ್ಲಿ ಇದೆ. ಅಂದರೂ ನಮ್ಮದು ಉದ್ಯಮ ಚಿಕ್ಕದು, ಸುಮಾರು ಒಂದು 6-7 ಸಿನಿಮಾ ಇರ್ಬೋದು ಒಂದು 10 ವರ್ಷದಿಂದ. ಹಾಗಾಗಿ ಈ ಸಿನಿಮಾ ಮಾಡ್ತಿರೋರಿಗೆ ತುಂಬ ಖುಷಿ ಆಯಿತು. ಹಾಗೆ ಧನುಷ್ ಸರ್ಗೆ ಮತ್ತು ನಮ್ಮ ಡೈರೆಕ್ಟರ್ ಶಶಿ ಅವ್ರಿಗೆ ಮತ್ತು ಎಲ್ಲ ಚಿತ್ರತಂಡಗಳಿಗೆ ನಾನು ವಿಶಸ್ಸನ್ನು ಹೇಳ್ತಾ ಈ ಚಿತ್ರಕ್ಕೆ ಸಂಪೂರ್ಣವಾದ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ನಾನು ಈ ಸಮಯದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ತನುನ ಮಾತಾಡ್ಸೋಣ. ತನು, ನಾನು ರಂಗಭೂಮಿ ಕಲಾವಿದೆ, ಸ್ಟೇಜ್ ಶೋಸ್ ಎಲ್ಲ ಕೊಟ್ಟಿದ್ದೀನಿ. ರಂಗಭೂಮಿ ಹೆಂಗ್ ಮಾತಾಡ್ಬೇಕು ಮೊದಲೇ ಪ್ರಶ್ನೆ ಕೇಳಿದ್ದು ಹೇಳ್ತಿದ್ದೀರಾ. ಹೇಳಿ, ಸಿನಿಮಾದಲ್ಲಿ ನಿಮ್ ಪಾತ್ರದ ಬಗ್ಗೆ ಹೇಳಿ. ಏನ್ ಪಾತ್ರ, ಅಥವಾ ಪಾತ್ರದ ಹೆಸರೇನು? ಅತ್ತೆ ಮಗಳು ಪಾತ್ರ ಇದು. ಪಾತ್ರದ ಹೆಸರು ಮಂಗ್ಲಿ. ಥ್ಯಾಂಕ್ ಯು ತನು. ಭವ್ಯ ಪ್ರವೀಣ್ ಅವ್ರನ್ನ ನಮಸ್ಕಾರ. ಇಲ್ಲಿ ಕೂತಿರುವಂತಹ ಎಲ್ಲ ಪತ್ರಿಕೋದ್ಯಮರಿಗೂ ವಂದನೆಗಳ ಸುಸ್ವಾಗತ. ನಂದು ಇದು ಫಸ್ಟ್ ಪ್ರೆಸ್ ಮೀಟು. ನಾನು 3 ಮೂವೀಸ್ ಮಾಡಿದ್ದೀನಿ. ಸೊ ಇದರಲ್ಲಿ ಬಂದು ನಾನು ಹೀರೋ ಅವರ ಅತ್ತೆ ಪಾತ್ರ ಮಾಡ್ತಾ ಇದ್ದೀನಿ. ಇಲ್ಲಿ ನನ್ನ ಪಕ್ಕದಲ್ಲಿ ಕೂತಿರೋ ನನ್ನ ಮಗಳು. ಥ್ಯಾಂಕ್ ಯು. ಗೀತಾ. ನಮಸ್ತೆ. ಇಲ್ಲಿ ಕೂತಿರೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೀತಾ ಮಿಲನ್ ಅಂತ. ನಾನು ಅರಸೀಕೆರೆ ಹುಡುಗಿ. ನಾನು 7 ವರ್ಷದಿಂದ ನಾನು ಕನ್ನಡ ಇಂಡಸ್ಟ್ರಿಯಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ಬಂಜಾರ ಭಾಷೆಯಲ್ಲಿ ಬರುವಂಥ ಮೂವಿನ ನಾನು ತುಂಬ ಟೈಮ್ ಸರ್ಚ್ ಮಾಡ್ತಾ ಇದ್ದೆ. ಇದು ನನ್ನ 2ನೇ ಮೂವಿ. ಮೊದಲನೇ ಮೂವಿ ಅರ್ಧ ಆಗಿ ನಿಂತಿದೆ, ಇದು 2ನೇ ಮೂವಿ. ನಾನು ಮಾಡೋದಕ್ಕೆ ನಂಗೆ ತುಂಬ ಅಂದರೆ ತುಂಬ ಖುಷಿ ಇದೆ. ನನಗೆ ಇನ್ವೈಟ್ ಮಾಡಿರೋ ಇವ್ರಿಗೆ ವಿಜಯ್ ಸರ್ ಮತ್ತು ಶಶಿ ಸರ್ಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ನಾನು ತುಂಬ ಫಿಲಿಮ್ ಮಾಡಿದ್ದೀನಿ. ಉಪೇಂದ್ರ ಸರ್ ಜೊತೆ, ಓಂ ಪ್ರಕಾಶ್ ಅವ್ರ ಜೊತೆ. ಶಶಿಗೆ ನಾನು ಫ್ರೆಂಡ್ ಆಗಿದ್ದು 10 years ಬ್ಯಾಕ್. ಆವಾಗಲೇ ತುಂಬ ಕಷ್ಟಪಟ್ಟಿದ್ದಾರೆ. ನಂದು ಅವ್ರದ್ದು ಫ್ರೆಂಡ್ಶಿಪ್ ಹೆಂಗೆ ಅಂದರೆ ಒಂದು ಅಣ್ಣ ತಮ್ಮನ ಥರ. ನಾವಿಬ್ಬರು ಸಖತ್ ಕ್ಲೋಸು. ಅಂದರೆ ಅವರು ಆವಾಗಲೇ ಹೇಳಿದ್ರು, ನಾನೊಂದು ಫಿಲಿಮ್ ಮಾಡ್ತೀನಿ, ಅದಕ್ಕೆ ನಾನು ನಿನ್ನನ್ನೇ ಸೆಲೆಕ್ಟ್ ಮಾಡ್ತೀನಿ, ವಿಲನ್ ಆಗಿ ನೀನೇ ಬರ್ತೀರಾ ಅಂತ ಹೇಳಿದ್ರು. ಇವತ್ತು ಅದು ನಿಜ ಆಗೈತೆ. ಈ ಟೈಮ್ಗೆ ನಾನು ವೆಯ್ಟ್ ಮಾಡಬೇಕಾಗಿತ್ತು. ಅದು ನನಗೆ ತುಂಬ ಖುಷಿ ಕೊಟ್ಟಿದೆ. ತುಂಬ ಫಿಲಿಮ್ ಮಾಡಿದ್ದೀನಿ ಅಂದರೆ ಎಲ್ಲ ಒಂದು 10 minutes 15 minutes. ಉಪೇಂದ್ರ ಸರ್ ಜೊತೆ ಸೂಪರ್ನಲ್ಲಿ ಮಾಡಿದೆ, ಅದು ಒಂದು 10-15 minutes ಇತ್ತು.
ಉಪ್ಪಿಟೂನಲ್ಲಿ ಮಾಡಿದೆ, ಟೋಪಿವಾಲ ಮಾಡಿದೆ. ಜಸ್ಟ್ ರೀಸೆಂಟ್ ಫಿಲಿಮ್ ರಿಲೀಸ್ ಆಗಿದ್ದು UI ನಲ್ಲಿ ಮಾಡಿದ್ದೆ. ಅದು ನನ್ನ ಸೀನೇ ಎಡಿಟ್ ಮಾಡಿಬಿಟ್ಟವ್ರೆ, ಅದರಲ್ಲಿ ಲಾಕ್ಔಟ್ ನಾನು. ಇವಾಗ ಸದ್ಯಕ್ಕೆ ನನಗೆ ಈ ಚಾನ್ಸ್ ಬಂದಿದೆ. ಅದು ಲಂಬಾಣಿ ಫಿಲಿಮ್ ಅಂದರೆ ನನಗೆ ಒಂಥರ ಡಿಫ್ರೆಂಟ್ ಲ್ಯಾಂಗ್ವೇಜ್ ನನಗೆ ಟ್ರೈ ಮಾಡಬೇಕು ಅಂತ ತುಂಬ ಇಷ್ಟ ಇತ್ತು. ಇವಾಗ ಲಂಬಾಣಿ ಕೊಟ್ಟಿದ್ದಾರೆ, ನಾನು ತಮಿಳ್ ಮಾಡಿದ್ದೀನಿ, ಒಂದು ಬಂಗಾಳಿ ಮೂವಿ ನಡೀತಾ ಇದೆ. ಇದರಿಂದ ನನಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು. UI ನಲ್ಲಿ 2 ಪಂಗಡ ಇದೆ. ಆ ಪಂಗಡದಲ್ಲಿ ಒಂದು ಗ್ಯಾಂಗ್ ಲೀಡರ್ ಆಗಿ ಮಾಡಿದ್ದೆ. ಆ ಸೀನ್ ಎಡಿಟ್ ಆಗಿದೆ. ಹೌದು, ಇಲ್ಲ ಫೋಕಸ್ ಮಾಡಿದ್ದಾರೆ. ನನ್ನ ಸೀನ್ ಸಪ್ರೇಟ್ ಆಗಿತ್ತು. ಒಂದು 4-5 ಕಡೆ ಡೈಲಾಗ್ ಎಲ್ಲ ಇತ್ತು, ಅದೆಲ್ಲ ಕಂಪ್ಲೀಟ್ ಎಡಿಟ್ ಆಗಿದೆ. ಜೂನಿಯರ್ ರಿಷಬ್ ಶೆಟ್ಟಿ ಜೊತೆ ಕಾಂಬಿನೇಷನ್ ಇತ್ತು, ಅದು ಎಡಿಟ್ ಆಗಿಬಿಟ್ಟಿದೆ. ಹೌದು ಹೌದು, ಜೂನಿಯರ್ ರಿಷಬ್ ಶೆಟ್ಟಿ ಮಾಡಿದ್ವು, ಅವ್ರ ಜೊತೆ ಒಂದು ಕಾಂಬಿನೇಷನ್ ಇತ್ತು, ಅದೇ ಎಡಿಟ್ ಆಗಿದೆ. ಥ್ಯಾಂಕ್ ಯು ಸರ್. ಸರ್ ತಮ್ಮ ಮಾತು. ಭಾಯ್ ಅಂತ ಒಂದು ಕನ್ನಡ ಲಂಬಾಣಿ ಚಿತ್ರದಲ್ಲಿ ಮಾಡಿದ್ದೀನಿ. ಇದೇ ಶಶಿ ಅವರೇ ನನಗೆ ಕರೆಸಿ ಪಾತ್ರ ಕೊಟ್ಟರು ಅದರಲ್ಲಿ. ಮತ್ತು ಇದೇ ಶಶಿ ಮತ್ತು ಧನುಷ್ ವಿಜಯ್ ಅವರು ಕರೆದು ಇದು ನಾಯಕನ ರೋಲ್ ಇದೆ, ಗೋರ್ಗಢ್ ಚಿತ್ರದಲ್ಲಿ ನೀವು ಬಂದು ಮಾಡಬೇಕು ಅಂತ ಕೇಳಿದರು. ಆಗ ಒಪ್ಕೊಂಡು ಅವ್ರ ಜೊತೆ ನಾವೀಗ ಈ ಪಾತ್ರ ಕೊಟ್ಟಿದ್ದಾರೆ, ನಾಯಕನ ಪಾತ್ರ ಕೊಟ್ಟಿದ್ದಾರೆ, ಹೀರೋ ತಂದೆ ರೋಲು. ಒಳ್ಳೆ ರೋಲ್ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್, ಧನ್ಯವಾದಗಳು ಸರ್. ಅಂತಾನೆ ಕರೆದ್ರು. ನಾನು ಮೊದಲೇ ಕೇಳಿದೆ, ಹೇಗೆ ಮಾಡ್ತಿದ್ದೀರಾ, ಏನು ಮಾಡ್ತಿದ್ದೀರಾ, ಏನು ವಾಟ್ ಈಸ್ ದ ಇನ್ಸ್ಪಿರೇಷನ್ ಅಂತ ಕೇಳಿದಾಗ ಶಶಿಕುಮಾರ್ ತುಂಬ ಅಚ್ಚುಕಟ್ಟಾಗಿ ಏನೇನೋ ಕಟ್ಕೊಟ್ರು. ಕತೆ ಹೀಗಿರುತ್ತೆ ಸರ್, ಆಗಿರುತ್ತೆ, 5 ಸಾಂಗ್ಗಳಿರುತ್ತೆ, ತುಂಬ ಚೆನ್ನಾಗಿ ಬಂದಿದೆ. ಲಂಬಾಣಿನಲ್ಲಿ ನಾವು ಮಾಡಿದ್ರೆ ತುಂಬ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಆಮೇಲೆ ಕತೆ ಯಾರು ಬರೆದಿದ್ದಾರೆ ಅಂತ ಹೇಳಿದ್ರೆ ಕುಮಾರ್ ನಾಯಕ್ ಸರ್ ಮಾಡಿದ್ದಾರೆ ಕತೆ ಸರ್, ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ಕುಬೇರ್ ನಾಯಕ್ ಅವರು ಅಂತ ಹೇಳಿದ್ರು. ಸೊ ಆಮೇಲೆ ಕತೆನೇ ಇಲ್ಲಿ ನಾಯಕ ಆಗುತ್ತೆ. ಸೊ ನಾಯಕ ನಾನು ಮಾತ್ರ ಅಲ್ಲಿ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಆ್ಯಕ್ಟಿಂಗ್ ಮಾಡಿಸ್ತಾ ಇದ್ದೀನಿ ಅಂತ ಶಶಿಕುಮಾರ್ ಇವ್ರನ್ನ ತೋರಿಸಿ ಹೇಳಿದ್ರು. ಸೊ 5 ಹಾಡುಗಳು ಬರುತ್ತೆ ಅಂತ ಹೇಳಿದ್ರು. ಸೊ 5 ಹಾಡುಗಳನ್ನ ಅವ್ರು ಹೇಳ್ತಾ ಇರ್ತಾರ VP ಹತ್ರ ಆಡಿಸ್ತೀನಿ, ಮತ್ತು ಇನ್ನು ಸಂಚಿತೆ ಕಡೆ ದೊಡ್ಡ ದೊಡ್ಡ ಕಲಾವಿದರುಗಳ ಹೆಸರು ಹೇಳಿದ್ರು. ಸೊ ಅವ್ರ ಹತ್ರ ಎಲ್ಲ ಹಾಡಿಸ್ತಾ ಇದ್ದೀನಿ ಸರ್, ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೊಸಬರ ತಂಡ, ಹೊಸ ಕತೆ, ವಿಶೇಷವಾಗಿದೆ. ಸೊ ಲಂಬಾಣಿನಲ್ಲಿ ಬರ್ತಾ ಇದೆ. ಸೊ ನಮ್ಮ ಚಾನಲಲ್ಲಿ ಲಂಬಾಣಿದು 2ನೇ ಸಿನಿಮಾ. ಮೊದಲನೇ ಸಿನಿಮಾ ಆಲ್ರೆಡಿ ಅದು ತುಂಬ ಹಿಟ್ ಆಯಿತು, ಇದು 2ನೇ ಸಿನಿಮಾ. ಒಳ್ಳೇದಾಗಲಿ, ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ, ಬೇಗ ಸೆಟ್ ಇರಲಿ, ಬೇಗ ಮುಗಿಲಿ, ಕುಂಬಳಕಾಯಿ ಹೊಡೆದು ಸಕ್ಸಸ್ ಮಾಡಿ, ಅಂದರೆ ದೊಡ್ಡ ಪರದೆ ಮೇಲೆ, ಬೆಳ್ಳಿ ಪರದೆ ಮೇಲೆ ಬರಲಿ. ಅದ್ರ ಜೊತೆಗೆ ಇವ್ರು ಹೇಳಿದ್ದು 4 ಲ್ಯಾಂಗ್ವೇಜ್ ಜೊತೆಗೆ ಲಂಬಾಣಿನ ಸೇರಿ 5 ಲ್ಯಾಂಗ್ವೇಜಲ್ಲಿ ಮಾಡ್ತಿದ್ದೀನಿ ಅಂತ ಹೇಳಿ. ಸೊ 5 ಲ್ಯಾಂಗ್ವೇಜು ಬೇಗ ಮುಗಿಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗಲಿ ಗೋರ್ಗಢ್ ಸಿನಿಮಾ ತಂಡಕ್ಕೆ, ಆಲ್ ದಿ ಬೆಸ್ಟ್. ಗುರುಗಳೇ ಕೇಳಿಸಿಲ್ಲ, 5 ಭಾಷೆಗಳದ್ದು ಆಡಿಯೋ ಕೊಟ್ಟರು ನಾನು ತಗೊಳ್ತೀನಿ, ಖಂಡಿತವಾಗ್ಲೂ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸುರೇಶ್ ಚಿಕ್ಕಣ್ಣ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಬೇರೆ ಏನಾದ್ರು ಪ್ರಶ್ನೆ ಇದೆಯಾ ಸರ್? ಇಲ್ಲ. ಇಡೀ ತಂಡಕ್ಕೆ ಶುಭಾಶಯವನ್ನ ಸಲ್ಲಿಸ್ತಾ ಸಿನಿಮಾ ಚಿತ್ರೀಕರಣ ಈಗ ಪ್ರಾರಂಭ ಆಗಲಿ, ಸಿನಿಮಾ ಬೇಗ ತೆರೆಗೆ ಬರಲಿ ಅಂತ